So today I will tell about the complete V-Ray. V-Ray in one class. Today concept is I just go with the V-Ray for SketchUp, then V-Ray for Light, again go with the V-Ray for objective. If you go with the asset editor means here we have a sum of material like wood and get the types of wood, bricks, concrete, marble, stone, tiles ಇದೆಲ್ಲಾನು ಡೌನ್ಲೋಡ್ ಮಾಡಿಟ್ಟಿರೋ ಮೆಟೀರಿಯಲ್ಸ್. I just go with the old wood or else wood palette. Then again ಸೊ ನಿಮ್ಗೆ ಯಾವ್ದು ದುಡ್ಡು ಬೇಕಾಗಿರುತ್ತಲ್ವಾ ಸೊ ಅದನ್ನ ಸೆಲೆಕ್ಟ್ ಮಾಡಿ ನನ್ಗೆ ಇದ್ರಲ್ಲಿರೋದು ಯಾವ್ದು ಬೇಡ ಸೊ ನಾವು ಐ ಡೋಂಟ್ ವಾಂಟ್ ದಿಸ್ ಸೊ ಕ್ಯಾನ್ ಗೋ ವಿತ್ ಇಲ್ಲೇ ನಿಮ್ಗೆ ಟೈಪ್ ಸಿಗುತ್ತೆ ಯಾವ್ದು ಬೇಕೋ ಪ್ರೆಸ್ ಮಾಡ್ತಾ ಬಂದ್ರೆ ಅದ್ರಲ್ಲೇ ನಿಮ್ಗೆ ಟೈಪ್ಸ್ ಆಫ್ ಇರುತ್ತೆ ಯಾವ್ದು ಇಷ್ಟ ಆಗ್ತಿಲ್ಲ ಅಂತಂದ್ರೆ ಸಪೋಸ್ ನಂಗೆ ಅಲ್ಲಿ ಯಾವ್ದು ಇಷ್ಟ ಆಗ್ಲಿಲ್ಲ ಸೊ ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗ್ತಿಲ್ಲ ಅಂತಂದ್ರೆ ಕ್ಯಾನ್ ಡೌನ್ಲೋಡ್ ಫ್ರಮ್ ಗೂಗಲ್ ಡೈರೆಕ್ಟ್ ಗೂಗಲ್ ಇಂದಾನೆ ಡೌನ್ಲೋಡ್ ಮಾಡ್ತಾ ಬರ್ಬೋದು ಸೊ ಟೈಲ್ ಟೆಕ್ಸ್ಚರ್ಸ್ ಎಲ್ಲ ಇರುತ್ತೆ ಸೊ ನಾನೇನ್ ಮಾಡ್ಕೊಂತೀನಿ ಗೂಗಲ್ ಇಂದಾನೆ ಡೌನ್ಲೋಡ್ ಮಾಡ್ತಾ ಬರ್ತೀನಿ. ಓಕೆ ಸಿ ಗೂಗಲ್ ಅಲ್ಲಿ ಏನಾದ್ರು ಡೌನ್ಲೋಡ್ ಮಾಡ್ಕೊತೀರಾ ಅಂತಂದ್ರೆ ಸೊ ಟೈಲ್ ಟೆಕ್ಸ್ಚರ್ ಅಂತ ಕೊಡ್ತೀರಾ ನೀವು ಟೆಕ್ಸ್ಚರ್ಸ್ ಅಂತ ಕೊಟ್ರೆ ಯು ಕ್ಯಾನ್ ಗೆಟ್ ಅ ಟೆಕ್ಸ್ಚರ್ಸ್ ಮೆಟೀರಿಯಲ್ ಅವಾಗ ನಿಮ್ಗೆ ಅದು ರಿಯಾಲಿಸ್ಟಿಕ್ ತರ ಅನ್ಸಿರುತ್ತೆ. ಸೊ ನನ್ಗೆ ದಿಸ್ ಇಸ್ ಓಕೆ. ಜಸ್ಟ್ ಏನ್ ಮಾಡ್ತೀರಾ ಸ್ನೀಪಿಂಗ್ ಟೂಲ್ ಅಂತ ತಗೊಂತೀರಾ SNIPPING. ದೆನ್ ನ್ಯೂ ಅಂತ ತಗೊಂಡು ದೆನ್ ಅಗೇನ್ ಯು ಕ್ಯಾನ್ ಡ್ರಾ ದ ಟೆಕ್ಸ್ಚರ್. ಐ ಕ್ಯಾನ್ಸಲ್ ಇಟ್. ಸಿ ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಜಸ್ಟ್ ಏನ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ ಬಿಕಾಸ್ ಕನ್ನಡದಲ್ಲಿ ಇರೋದಂತ ಇದು ಒಂದೇ ಚಾನಲ್ ಆಸ್ ಪರ್ ನನ್ ಗೊತ್ತಿರಂಗ. ನಾನು ಎಲ್ಲಾನು ಡೆಸ್ಕ್ಟಾಪಿಗೆ ಸೇವ್ ಮಾಡ್ಕೊಂಡ್ಬಿಡ್ತೀನಿ. ದೆನ್ ಅಗೇನ್ ಸೊ ನಂಗೆ ಇದೇ ತರ ಬೇಕು ಬಟ್ ಇನ್ ವರ್ಟಿಕಲ್ ಸೆಷನ್. ಓಕೆ ದಿಸ್ ಇಸ್ ಫೈನ್. ಕಂಪ್ಲೀಟ್ ಆಗಿ ನೀವು ಉಡ್ಡದೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ದೆನ್ ಅಗೇನ್ ಸ್ನೀಪಿಂಗ್ ಟೂಲ್. ಎಲ್ಲಾ ಲ್ಯಾಪ್ಟಾಪ್ ಅಲ್ಲೂ ಸ್ನೀಪಿಂಗ್ ಟೂಲ್ ಅನ್ನೋದು ಇನ್ಬಿಲ್ಟ್ ಇರುತ್ತೆ ಸೊ ಡೋಂಟ್ ವರಿ. ಒಂಚೂರು ನನ್ಗೆ ಎಕ್ಸ್ಟ್ರಾ ಬರೋದ್ ಬೇಡ ಐ ಫೀಲ್. ನಾನು ನ್ಯೂ ಅಂತಾನೆ ತಗೊಂತೀನಿ. ಸಿ ಎರರ್ಸ್ ಇಸ್ ಕಾಮನ್ ಹಾಗೆ ಆಗುತ್ತೆ ನಮ್ಗೆ. ಸೊ ನಿಮ್ಗೆ ಯಾವ ತರ ಇಮ್ಯಾಜಿನೇಷನ್ ಇರುತ್ತೆ ಅಲ್ವಾ ಸೊ ಅದೇ ತರನೇ ಫಿಟ್ ಮಾಡ್ತಾ ಬರ್ಬೇಕು. ಎಲ್ಲದಕ್ಕೂ ದ ವರ್ಡ್ ಟೆಕ್ಸ್ಚರ್.
ಲೆಟ್ಸ್ ಸಿ ನೋಡೋಣ. ಸೊ ಇಲ್ಲಿ ನಾನೇನ್ ಮಾಡ್ಕೊಂತೀನಿ, ನಾನು ನಿಮ್ಗೆ ಇಲ್ಲಿರೋ ಮೆಟೀರಿಯಲ್ಸ್ ನ ಫಸ್ಟ್ ಅಪ್ಲೈ ಮಾಡೋದನ್ನ ಹೇಳ್ತೀನಿ. ಅದಾದ್ಮೇಲೆ ಐ ಟೇಕನ್ ಫ್ರಮ್ ಗೂಗಲ್. ಸಿ ಓಲ್ಡ್ ವುಡ್ ಅಂತ ಕೊಡಿ. ನೀವು ವುಡ್ ಅಲ್ಲಿ ಮಾಡ್ತಿದ್ರೆ ಕಂಪ್ಲೀಟ್ ವುಡ್ ಅಂತ ಹೋದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ದೆನ್ ಸೆಲೆಕ್ಟ್ ರೈಟ್ ಕ್ಲಿಕ್ ಆಡ್ ಟು ಸೀನ್. ಸೊ ನೀವು ರೈಟ್ ಕ್ಲಿಕ್ ಕೊಟ್ಟ ಆಡ್ ಟು ಸೀನ್ ಅಂತ ಕೊಟ್ರೆ, ಸೊ ಆ ಟೆಕ್ಸ್ಚರ್ಸ್ ಇಲ್ಲಿ ಆರೋಸ್ ಇರುತ್ತೆ, ಇದನ್ನ ಪ್ರೆಸ್ ಮಾಡಿದ್ರೆ ಆ ಟೆಕ್ಸ್ಚರ್ ಇಲ್ಲೂ ಕಾಣಿಸ್ತಿರುತ್ತೆ. ನೀವ್ ಏನ್ ಮಾಡ್ಬೋದು, ಇದಕ್ಕೆ ರೀನೇಮ್ ಮಾಡ್ಕೊಳ್ಳಿ. ಏನ್ ಟೆಕ್ಸ್ಚರ್ ಬಂದಿರುತ್ತೆ ಅಲ್ವಾ, ಅದಕ್ಕೆ ರೀನೇಮ್ ಮಾಡ್ತಾ ಬನ್ನಿ. ಏನಾದ್ರೂ ಮಾಡಿ ರೀನೇಮ್, ದ ನೇಮಿಂಗ್ ಶುಡ್ ನಾಟ್ ಬಿ ರಿಪೀಟೆಡ್. ಯಾವ್ದು ನೇಮ್ಸ್ ನಿಮ್ಗೆ ರಿಪೀಟ್ ಆಗ್ಬಾರ್ದು. ಸೊ E1 ಅಂತ ಇದೆ, ಅದೇ ಟೆಕ್ಸ್ಚರ್ ನಿಮ್ಗೆ ಇಲ್ಲೂ ಬಂದಿರುತ್ತೆ. ಸೊ ಜಸ್ಟ್ ಏನ್ ಮಾಡ್ಕೊಂತೀರಾ, ಗೋ ವಿತ್ ದ ಪೇಂಟ್ ಆಪ್ಷನ್, ಅಪ್ಲೈ ದ ಪೇಂಟ್. ನೋಡೋಣ, ಈಗ ಪಾಸಿಬಲ್ ಒಂದ್ ಟಿವಿ ಟೆಕ್ಸ್ಚರ್ಸ್ ಒಂದ್ 4-5 ಅಥವಾ 5-6 ಪ್ಲಸ್ ಹಾಕ್ತೀನಿ. ದೆನ್ ಅಗೇನ್ ಎಡಿಟ್. ಸೊ ಅಗೇನ್ ಎಡಿಟ್ ಮಾಡ್ಕೊಳ್ಳಿ. ನಿಮ್ಗೆ ಡಾರ್ಕ್ ಬೇಕಾಗಿತ್ತಂದ್ರೆ ಕ್ಯಾನ್ ಯೂಸ್ ದ ಡಾರ್ಕ್, ಲೈಟ್ ಕಲರ್ಸ್ ಬೇಕಾಗಿತ್ತಂದ್ರೆ ಲೈಟ್. ಇದು ಯಾವ್ದು ಕಲರ್ ಬೇಡ ಅಂದ್ರೆ ಕ್ಯಾನ್ ಯೂಸ್ ದ ವೀಲ್. ಸೊ ಅದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ದೆನ್ ಅಗೇನ್ ಇದ್ರನ್ನೇ ರೈಟ್ ಕ್ಲಿಕ್ ಕೊಟ್ಟು ಡೂಪ್ಲಿಕೇಟ್ ಅಂತ ಕೊಟ್ರೆ ಇಲ್ಲೇ ನಿಮ್ಗೆ ಇನ್ನೂ ಒಂದು ಡೂಪ್ಲಿಕೇಟ್ ಆಗುತ್ತೆ. E1 ಅಂತ ಇದೆ ಅಲ್ವಾ, ಸೊ E11 ಅಂತ ಬರುತ್ತೆ, ಅಥವಾ Ash1 ಅಂತ ಬರುತ್ತೆ. ಇಲ್ಲಿ ಟೆಕ್ಸ್ಚರ್ ಸ್ಲಾಟ್ ಅಂತ ಕೊಟ್ಟು ಅಗೇನ್ ಟೆಕ್ಸ್ಚರ್ ಅಂತ ತಗೊಂಡು ದೆನ್ ಫೈಲ್ ಅಂತ ತಗೊಂಡ್ರೆ ನೀವೇನ್ ಡೌನ್ಲೋಡ್ ಮಾಡಿ ಇಟ್ರಲ್ವಾ, ಸೊ ಆ ಮೆಟೀರಿಯಲ್ಸ್ ಬಂದಿರುತ್ತೆ. ಸೊ ಸೆಲೆಕ್ಟ್ ದೆನ್ ಓಪನ್. ದೆನ್ ಅಗೇನ್ E1. ಇನ್ ಕೇಸ್ ನೋಡಿ ನಂಗೆ ಬಂದಿಲ್ಲ, ಇನ್ ಕೇಸ್ ಬಂದಿಲ್ಲ ಅಂತಂದ್ರೆ ಏನ್ ಕಲರ್ಸ್ ಅಂತ ಇರುತ್ತೆ ಅದಕ್ಕೆ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಐ ಪ್ರೊವೈಡ್ ದ E2. ಯಾಕೆ ನೇಮಿಂಗ್ಸ್ ಕೊಡ್ತೀರಾ ಅಂದ್ರೆ, ಇಲ್ಲಾಂದ್ರೆ CO ಅಂತಾನೆ ಏನೇನ್ ಕೊಟ್ಟಿರ್ತೀರಾ ಅದೆಲ್ಲ ಕನ್ಫ್ಯೂಷನ್ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. E2 ಅಂತ ತಗೊಂಡು ಟೆಕ್ಸ್ಚರ್ ಸ್ಲಾಟ್ ಅಂತ ಕೊಟ್ಟು ಇಲ್ಲಿ ನಿಮ್ಗೆ ಬಿಟ್ ಮ್ಯಾಪ್ ಅಂತ ಬರುತ್ತೆ. ದ ಟರ್ಮ್ ಬಿಟ್ ಮ್ಯಾಪ್ ಇಸ್ ಟೇಕಿಂಗ್ ಫ್ರಮ್ ಯುವರ್ ಪೇಜ್. ಯುವರ್ ಪೇಜ್ ಅಂದ್ರೆ ಯಾವುದು, ನಿಮ್ ಡೆಸ್ಕ್ಟಾಪ್ ಅಲ್ಲಿ. ದೆನ್ ಸೆಲೆಕ್ಟ್ ಓಪನ್. ದೆನ್ ಅಗೇನ್ ಮತ್ತೆ ಇದ್ರ ಮೇಲೆನೆ ಕ್ಲಿಕ್ ಮಾಡ್ಬೇಕು, ಅವಾಗ ಇದಕ್ ನೀಟಾಗಿ ಅಪ್ಲೈ ಆಗುತ್ತೆ. ಇನ್ ಕೇಸ್ ಇಲ್ಲಿ ಕಾಣಿಸ್ತಾ ಇತ್ತು ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಆ ಟೆಕ್ಸ್ಚರ್ ಬರಲ್ಲ. ನಾನು ಅಪ್ಲೈ ಮಾಡಿದ್ರೆ ಆ ಟೆಕ್ಸ್ಚರ್ ಕಾಣಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ಹಾಗೆ ಯು ಕ್ಯಾನ್ ಚೇಂಜ್ ದ ಕಲರ್ಸ್. ಇಲ್ಲಿ ಏನ್ ಇರುತ್ತೆ, ಸೊ ಇದನ್ನ ಚೇಂಜಸ್ ಮಾಡ್ತಾ ಬರೋದೇ ನಿಮ್ಗೊಂದು ದೊಡ್ಡ ಟಾಸ್ಕ್ ಇಲ್ಲಿ. ನೋಡೋಣ, ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ. ಸಿ ನಾನು ಎರರ್ಸ್ ಬರ್ತಿದ್ರು ನಾನು ಮತ್ತೆ ಇದನ್ನ ಎಡಿಟ್ ಮಾಡಕ್ ಹೋಗಲ್ಲ, ಬಿಕಾಸ್ ಗೊತ್ತಾಗ್ಲಿ ಎಡಿಟ್ ಐ ಮೀನ್ ಯಾವ ತರ ಮಾಡ್ಕೋಬಹುದು ಅಂತ. ದೆನ್ ಸೆಲೆಕ್ಟ್ ಅಪ್ಲೈ. ಸೊ ನಾನು ಇದನ್ನ ಎಡಿಟ್ ಮಾಡ್ಬೋದಾ? ಎಸ್, ಯು ಕ್ಯಾನ್ ಎಡಿಟ್ ಫ್ರಮ್ ಗೂಗಲ್ ಫೈಲ್ಸ್ ಆಲ್ಸೋ. ಸೊ ಗೂಗಲ್ ಫೈಲ್ಸ್ ಇಂದಾನು ಎಡಿಟ್ ಮಾಡ್ತಾ ಬರ್ಬೋದು. ಮ್ಯಾಮ್ ಇದನ್ನೇ ಕಂಪ್ಲೀಟ್ ಆಗಿ ಕೊಡ್ಬೋದಾ? ಎಸ್, ನೀವು ಇದನ್ನೇ ಕಂಪ್ಲೀಟ್ ಆಗಿ ಕೊಟ್ರು ಚೆನ್ನಾಗಿ ಕಾಣಿಸುತ್ತೆ, ಟ್ರೈ ಮಾಡಿ ನೋಡಿ. ನಂಗೆ 4 feet ಅಂತಾನೆ ಇರ್ಲಿ. ಸೊ ನಿಮ್ಗೆ ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ಹಾಕ್ತೀನಿ, ಇದಿಷ್ಟೇ ಸಿಂಪಲ್ ಆಗೇ ಇರ್ಲಿ. ಬಿಕಾಸ್ ನಾನ್ ಕಾನ್ಸೆಪ್ಟ್ ನ ರೆಡಿ ಮಾಡ್ಕೊಂಡಿರೋದು ಓನ್ಲಿ ವೀರೆಗೋಸ್ಕರ. ಸೊ ನಿಮ್ಗೆ ಹೇಗ್ ವೀರೆ ವರ್ಕ್ ಆಗುತ್ತೆ ಅಂತ ಹೇಳಕ್ಕೆ. ಸೊ E3. ದೆನ್ rename. Compulsory had to make duplicates. ದೆನ್ ಅಗೇನ್ ಆ ಟೈಲ್ ತಗೊಂಡಿದ್ವಲ್ವಾ, ಸೊ ಅದನ್ನು ಹಾಕೋಣ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಲ್ಲ ಅಂದ್ರೂ ಬರಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಡಬಲ್ ಕ್ಲಿಕ್, ಅಪ್ಲೈ.
ನನ್ಗೆ ಲೈಟ್ ಕಲರ್ ಇಷ್ಟ ಅಂತ ಐ ಗೋ ವಿತ್ ದ ಲೈಟ್ ಕಲರ್ಸ್. ಇನ್ ಕೇಸ್ ನಿಮ್ಗೆ ಲೈಟ್ ಕಲರ್ಸ್ ಇಷ್ಟ ಆಗ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಫೀಲ್ ಬಂತು ಅಂದ್ರೆ ಕ್ಯಾನ್ ಚೇಂಜ್ ದ ಟೆಕ್ಸ್ಚರ್ ನ ಚೇಂಜ್ ಮಾಡಿಕೊಳ್ಳಿ, ಇವಾಗ ಚೆನ್ನಾಗಿ ಅನಿಸ್ತಿರುತ್ತೆ. ಸೊ ನಾರ್ಮಲಿ ಪೇಂಟ್ಸ್ ಅಲ್ಲೆಲ್ಲ ಇವಾಗ 0 ಪಾಯಿಂಟ್ಸ್ ಬರ್ತಿದೆ. ಸೊ ದಟ್ ನಾನು ಲೈಟ್ ಕಲರ್ ನ ಚೂಸ್ ಮಾಡ್ತೀನಿ. ಸೊ ನಾವು ಹ್ಯಾಡ್ ಟು ಗೋ ವಿತ್ ದ ಟೈಲ್ಸ್. ಅಥವಾ ಇಲ್ಲೆಲ್ಲ ಟೈಲ್ಸ್ ಚೆನ್ನಾಗಿದೆ, ಬಟ್ ಒಂದೊಂದು ಬರುತ್ತೆ ಒಂದೊಂದು ಬರಲ್ಲ. ಸೊ ನಾನು ಅದಕ್ಕೆ ತಗೊಂಡಿಲ್ಲ. ಇಲ್ಲಿ ಬಂದಿಲ್ಲ ಅಂದ್ರೆ ಆ ಟೆಕ್ಸ್ಚರ್ಸ್ ಬರಲ್ಲ ಅಂತ. ಇದು ಯಾವುದು ನಾನು ಲೈಕ್ ಬೇರೆದವರೇ ಪ್ರೊವೈಡ್ ಮಾಡಿರಲ್ಲ. ಇಟ್ ಇಸ್ ಟೇಕನ್ ಫ್ರಮ್ ಅ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಏನಾದ್ರೂ ಮಿಸ್ಟೇಕ್ ಆಯ್ತು ಅಂದ್ರೂ ಬರಲ್ಲ. ಸೊ ನಾನು ಇದನ್ನ ಜಸ್ಟ್ ಇಲ್ಲಷ್ಟೇ ಅಪ್ಲೈ ಮಾಡ್ಕೊಂತೀನಿ. ಅಂದ್ರೆ ಸೊ ಇದನ್ನೆಲ್ಲ ಸ್ಕರ್ಟಿಂಗ್ ಅಂತ ಕರೀತಾರೆ. ಆ ಅಪ್ಲೈ ಓನ್ಲಿ ಸ್ಕರ್ಟಿಂಗ್. ಸೊ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಫೀಲಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. 5 ಫೀಟ್ ಜಾಸ್ತಿ ಆಗಿತ್ತು ಅನ್ಸುತ್ತೆ, ಕ್ಯಾನ್ ಡಿಕ್ರೀಸ್. ಸಿ ರೀನೇಮ್ ಮಾಡಿಲ್ಲ. ನಿಮ್ಗೆ ಏನಾದ್ರೂ ಆತರ ಡಿಕ್ರೀಸ್ ಇನ್ಕ್ರೀಸ್ ಮಾಡ್ಬೇಕಾಯ್ತಂದ್ರೆ ನೀವು ನೆನ್ಪೇ ಹೋಗಿರುತ್ತೆ ನೋಡಿ ಏನ್ ಮಾಡ್ತಾ ಇದ್ದೀರಾ ಅಂತ. ನಾನು ರೀನೇಮ್ ಮಾಡ್ತಾ ಇದ್ದೀನಿ ಇಲ್ಲಿ. ರೀನೇಮ್ ಕೂಡ ಮಾಡ್ಕೋಬಹುದು, ಬಟ್ ನೀವು ರೀನೇಮ್ ಮಾಡಬೇಡಿ. ಶುಡ್ ಗೋ ವಿತ್ ಯಾವುದು ಡೂಪ್ಲಿಕೇಟ್. ಸೊ ಇವಾಗ ನನ್ಗೆ ಎಲ್ಲದಕ್ಕೂ ಜಸ್ಟ್ ಏನ್ ಮಾಡ್ಕೋಬೇಕು, ವಾಲ್ ಪೇಂಟ್ ನ ಅಪ್ಲೈ ಮಾಡ್ತಾ ಬರ್ಬೇಕು. ಸಿ ನಿಮ್ಗೆ ಏನಾದ್ರೂ ಸಪೋಸ್ ಇದೆಲ್ಲ ಆಡ್ ಅಂತ ಫೀಲ್ ಆಗ್ತಿತ್ತು ಅಂದ್ರೆ ಜಸ್ಟ್ ಏನ್ ಮಾಡ್ಕೊಳ್ಳಿ, ಇದೇನ್ ತಗೊಂಡ್ ಈ ತರ ಏನಾದ್ರೂ ಝೂಮ್ ಔಟ್ ಆಯ್ತು ಅಂದ್ರೆ ಝೂಮ್ ಎಕ್ಸ್ಟೆಂಟ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಸೊ ನಿಮ್ ಕಂಪ್ಲೀಟ್ ಆಗಿ ಔಟ್ ಸೈಡ್ ಬಂದಿರ್ತೀರಾ. ಇಷ್ಟೇ ಇರ್ಲಿ ಫೈನ್. ಇನ್ ಕೇಸ್ ನಿಮ್ಗೆ ಏನಾದ್ರೂ ನಿಯರ್ ಬೈ ಬೇಕಾಗಿತ್ತಂದ್ರೆ ಕ್ಯಾನ್ ಮೂವ್ ದಟ್. To move and control. Okay, now it is fine. To move. ಇದು ಹೀಗೆ ಆಗ್ತಿರುತ್ತೆ ಅಂದ್ರೆ ಬಿಕಾಸ್ ನಾವು ಡೈಮೆನ್ಷನ್ ಏನು ಕೊಟ್ಟಿರಲ್ಲ, ಜಸ್ಟ್ 1.1 ಥಿಕ್ನೆಸ್ ಅಷ್ಟೇ ಕೊಟ್ಟಿರ್ತೀವಿ. ಸೊ ಅದಕ್ಕೆ ಅದು ಆತರ ಆಗ್ತಿರುತ್ತೆ ಅಷ್ಟೇ. ಥಿಕ್ನೆಸ್ ಕೊಟ್ರೆ ಏನಾಗುತ್ತೆ, ಡಾಮಿನೆಂಟ್ ಆಗ್ಬಿಡುತ್ತೆ, ನಂಗೆ ಟಿವಿ ಕಾಣಿಸಲ್ಲ ನೀಟಾಗಿ. ಸೊ ದಟ್ ನಾವ್ ಅದಕ್ಕೆ ಥಿಕ್ನೆಸ್ ನ ಕೊಟ್ಟಿರಲ್ಲ. ನೀವ್ ಕಲರ್ ಕೊಟ್ಮೇಲೆ ಗೊತ್ತಾಗೋದು ಹೇಗ್ ಕಾಣಿಸ್ತಿದೆ ಮತ್ತೆ ಏನೇನ್ ಚೇಂಜಸ್ ಮಾಡಬಹುದು ಅಂತ. ಓಕೆ ಅಲ್ವಾ? ಸಿ ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದ್ದೆ ದ ಪ್ರೀವಿಯಸ್ ಕ್ಲಾಸಸ್ ಅಲ್ಲೇ ಬೇಕಿದ್ರೆ ಇಲ್ಲಿ
ಸೊ ವಾಲ್ ಪೇಂಟ್ಸ್ ಅಥವಾ ಫೋಟೋ ಫ್ರೇಮ್ಸ್ ಆ ತರ ಹಾಕ್ತಾ ಬನ್ನಿ. ಸೊ ಅದು ಚೆನ್ನಾಗಿ ಕಾಣಿಸ್ತಿರತ್ತೆ. ಸೊ ನಾನು ಪೇಂಟ್ ನ ಅಪ್ಲೈ ಮಾಡ್ತೀನಿ. ಎಲ್ಲದಕ್ಕೂ ದ ಒನ್ ಆಪ್ಷನ್ ಅಸೆಟ್ ಎಡಿಟರ್. ಇಲ್ಲಿ ವಾಲ್ ಪೇಂಟ್ಸ್ ಇದೆ. ಇನ್ ಕೇಸ್ ನಿಮ್ಗೆ ವಾಲ್ ಪೇಂಟ್ಸ್ ಇಷ್ಟ ಆಗ್ತಿಲ್ಲ ಅಂತಂದ್ರೆ ಸೊ ಡೋಂಟ್ ಗೋ ವಿತ್ ದ ವಾಲ್ ಪೇಂಟ್ಸ್. ಡೈರೆಕ್ಟ್ ಆಗಿ ನೀವು ಗೂಗಲ್ ಇಂದಾನೇ ತರ್ಬೋದು. ಸೊ ಗೂಗಲ್ ಅಂತೂ ಹೆಲ್ಪ್ ಮಾಡುತ್ತೆ. ನನ್ಗೆ ಈ ಕಲರ್ ಬೇಡ, ಐ ಗೋ ವಿತ್ ದ ಲೈಟ್. ನನ್ಗೆ ಪರ್ಸನಲ್ ಆಗಿ ಲೈಟ್ ಕಲರ್ಸ್ ಇಷ್ಟ. ಸೊ ದಟ್ ನಾನು ಲೈಟ್ ಕಲರ್ಸ್ ನ ನೋಡ್ತಿರ್ತೀನಿ. ಸೊ ನೀವು ನೋಡಿ ಕಲರ್ಸ್ ನ ಅಪ್ಲೈ ಮಾಡ್ತಾ ಬನ್ನಿ. ಓಕೆ, ಅಪ್ಲೈ ಮಾಡಿ ನೋಡೋಣ ಹೇಗ್ ಕಾಣಿಸುತ್ತೆ. ವಾಲ್ಗೆ ನಾನು ಏನು ಟೆಕ್ಸ್ಚರ್ಸ್ ಕೊಟ್ಟಿಲ್ಲ, ಸೊ ಅದಕ್ಕೆ ಅದು ಒಂಚೂರು ಆಡ್ ಅನ್ನಿಸ್ತಿರತ್ತೆ. ಸೊ ನೀವೇನಾದ್ರೂ ಪೇಂಟ್ಸ್ ಏನಾದ್ರೂ ಅಪ್ಲೈ ಮಾಡಿದ್ರೆ ಸೊ ಅವಾಗ ಅದು ಚೆನ್ನಾಗಿ ಕಾಣಿಸುತ್ತೆ. ಪೇಂಟ್ ಎಲ್ಲ ವಾಲ್ ಮೇಲೆ ಏನಾದ್ರೂ ಡಿಸೈನ್ ಮಾಡಿದ್ರೆ. ಸೊ ಲೈಟ್ ಪರ್ಪಲ್ ಆಯ್ತು, ಅದು ಒಂಚೂರು ಹೋಗುತ್ತೆ ಕಾಣಿಸುತ್ತೆ. ಓಕೆ, ಕೂಲ್ ಇದೆ ಕಲರು, ಬಟ್ ಸೊ ನೀವು ಚೇಂಜಸ್ ಮಾಡ್ತಾ ಬರ್ತಾನೆ ಇರ್ಬೇಕು. ದೇರ್ ಇಸ್ ನೋ ಅದರ್ ಅಲ್ಟರ್ನೇಟ್ ಆಪ್ಷನ್. ಲೈಕ್ ನಾನು ಚೇಂಜಸ್ ಮಾಡಕ್ ಆಗ್ತಿಲ್ಲ ಹಂಗೆ ಹಿಂಗೇನು. ಓಕೆ, ಇಲ್ಲಿ ನಾನು ಏನ್ ಮಾಡ್ಕೊಂತಿದ್ದೀನಿ ಕಲರ್ನ. ಓಕೆ, ಇಲ್ಲಿ ನೀವು ಒಪಾಸಿಟಿನ ಒಂಚೂರು ಚೇಂಜಸ್ ಮಾಡ್ಬಿಟ್ರೆ ಅದೇನಾಗುತ್ತೆ, ಕಂಪ್ಲೀಟ್ ಆಗಿ ಗ್ಲಾಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಓಕೆನಾ? ಸೊ ನಂಗೆ ಗ್ಲಾಸ್ ಬೇಡ. ಓಕೆ, ನೌ ಇಟ್ ಈಸ್ ಪರ್ಫೆಕ್ಟ್. ಸೊ ಈ ವಾಲ್ಗೆ ಐ ಶುಡ್ ಗಿವ್ ದ ಲೈಟ್ ಕಲರ್. ಆಕ್ಚುಲಿ ಒಂದೇ ಕ್ಲಾಸ್ ಅಲ್ಲೇ ಐ ವಾಂಟ್ ಟು ಕವರ್ ದ ಕಂಪ್ಲೀಟ್ ವೀರೆ. ಸೊ ಹಂಗೆ ಅನ್ಕೊಂಡಿದ್ದು. ಲೆಟ್ ಸಿ, ಒಂದೇ ಕ್ಲಾಸ್ ಅಲ್ಲಿ ಆಗಿಲ್ಲ ಅಂತಂದ್ರೆ ನೋಡೋಣ. ಸೊ ಓಕೆ, ಇವಾಗೂ ದ ಸೇಮ್ ಕಲರ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಓಕೆ, ನೌ ಇಟ್ ಈಸ್ ಓಕೆ. ನೀವು ವಾಲ್ ಮೇಲೆ ಏನಾದ್ರೂ ಡಿಸೈನ್ ಹಾಕಿದ್ರೆ ಇಟ್ ಶುಡ್ ಲುಕ್ ನೈಸ್ಲಿ. ಸಿ, ನೀವು ಇಲ್ಲೇ ಸೆಲೆಕ್ಟ್ ಅಂತ ಹೋದ್ರು ಕಲರ್ಸ್ ಬರುತ್ತೆ, ಬಟ್ ಇದೆಲ್ಲಾನು ನಿಮ್ಗೆ ಸ್ಕೆಚಪ್ ಕಲರ್ ಆಗಿರುತ್ತೆ. ಸೊ ಐ ಗಿವ್ ದ ವೈಟ್ ಕಲರ್. ಸೊ ರೂಫ್ಗೆಲ್ಲ ನಾನು ವೈಟ್ ನೇ ಕೊಡ್ತೀನಿ.
ಸೊ ಕಂಪ್ಲೀಟ್ ಆಗಿದ್ದು ಕಲರಿಂಗ್ ಕ್ಲಾಸ್ ಮುಗೀತು. ಸೊ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಇರುತ್ತೆ. ಸೊ ಪರ್ಸ್ಪೆಕ್ಟಿವ್ ಅಲ್ಲಿ ಇದೆ ಇದು. ಸೊ ದಿಸ್ ಇಸ್ ದ ಕಂಪ್ಲೀಟ್ ಔಟರ್ ಲುಕ್. ಸೊ ಇವಾಗ ನನ್ಗೆ ರೆಂಡರ್ ಬೇಕು. ಆಕ್ಚುಲಿ ರೆಂಡರ್ ಅಲ್ಲಿ ದೇರ್ ಆರ್ ದ ಟೂ ಟೈಪ್ಸ್ ಆಫ್ ರೆಂಡರ್. ಒಂದು ಡೇ ಮತ್ತೆ ಒಂದು ನೈಟ್ ವ್ಯೂ ಅಂತ. ಸಿ ನಾನೇನ್ ಮಾಡ್ಕೋಬಹುದು, ಐ ಜಸ್ಟ್ ಗೋ ವಿತ್ ದ ಡೇ ವ್ಯೂ. ಸೊ ರೆಂಡರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ರೆಂಡರ್ ಆಗುತ್ತೆ. ನನ್ ಆಕ್ಚುಲಿ ದ ಕ್ಲಾಸ್ ವಿಲ್ ಬಿ ಸ್ಟಾಪ್ ಅಪ್ ಟು ಹಿಯರ್. ನಾನು ಇಲ್ಲಿ ತನಕ ಸ್ಟಾಪ್ ಮಾಡ್ತೀನಿ. ಸೊ ನಿಮ್ಗೆ ಲೈಟಿಂಗು ರೆಂಡರು ಅದೊಂದು ಕ್ಲಾಸ್ ಮಾಡ್ತೀನಿ. ಸೊ ಮೇ ಬಿ ನಿಮ್ಗೆ ಈಸಿ ಆಗುತ್ತೆ ಅಂತ ಐ ಫೀಲ್ ಇಟ್, ಬಿಕಾಸ್ ಟೈಮ್ ತಗೊಳುತ್ತೆ. ಇಲ್ಲಾಂದ್ರೆ ನಂಗೆ ಎಡಿಟ್ ಮಾಡಿ